ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12/9/2025. ईश्वरीय मुरಳಿಯ ಮಹಾವಾಕ್ಯಗಳು. मधुर मಕ್ಕಳೇ, तुम्हारी पढ़ाई का सारा मदार है योग पर. योग से ही आत्मा पवित्र बनती है, विकर्म विनाश होते हैं. ಬಾಬಾ ಹೇಳ್ತಾರೆ, ಯೋಗವೇ ಈ ವಿದ್ಯೆಗೆ, ಈಶ್ವರ ಓದಿಸುವ ವಿದ್ಯೆಗೆ ಆಧಾರ ಆಗಿದೆ. ಯೋಗದಿಂದಲೇ ಆತ್ಮ ಪಾವನವಾಗುವುದು ಮತ್ತು ವಿಕರ್ಮಗಳು ವಿನಾಶವಾಗ್ತವೆ. ಯೋಗ ಅರ್ಥಾತ್ ನೆನಪು. ಯಾವ ಆತ್ಮನ ಸತ್ಯ ನೆನಪಿದೆ ಹಾಗೂ ನಾನು ಯಾರ ಸಂತಾನಿದ್ದೀನನ್ನುವಂಥ ಸ್ಮೃತಿಯೇ ಈಶ್ವರ್ಯ ವಿದ್ಯೆಗೆ ಆಧಾರ ಆಗಿದೆ ಅಂತಾರೆ ಬಾಬಾ. ಯಾಕೆಂದರೆ ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್. ಜ್ಞಾನ ಇಲ್ಲದೆ ನನಗೆ, ಆತ್ಮನಿಗೆ ಅಥವಾ ಈ ಕ್ಯಾರೆಕ್ಟರ್ಗೆ ಇಲ್ಲಿ ಏನಿದೆ ಹಾಗೆ ಕಾಣಿಸೋದಿಲ್ಲ. ಸತ್ಯ ಸತ್ಯ ಅನ್ನಿಸ್ತದೆ, ಅಸತ್ಯ ಸತ್ಯ ಅನ್ನಿಸ್ತದೆ ಯಾವಾಗ ಕತ್ತಲಲ್ಲಿದ್ದಾಗ. ಅದಕ್ಕಾಗಿ ನಾಲೆಜ್ ಅತಿ ಅವಶ್ಯಕ ಇದೆ. ಆದರೆ ಈ ಜ್ಞಾನಕ್ಕೂ ಆಧಾರ ಆಗಿದೆ ಯೋಗ, ಸ್ಮೃತಿ. ನಾನು ಯಾರು ಎನ್ನುವ ಸ್ಮೃತಿ, ನಾನು ಯಾರ ಸಂತಾನಿದ್ದೀನಿ ಅನ್ನುವಂತಹ ಸತ್ಯ ಸ್ಮೃತಿ, ಹಾಗೂ ನಾನು ಯಾರು ಅಲ್ಲ ಅನ್ನುವಂತಹ ಸತ್ಯ ಸ್ಮೃತಿಯೇ ಈ ಈಶ್ವರೀಯ ವಿದ್ಯೆಯನ್ನು ಧಾರಣೆ ಮಾಡಿಕೊಳ್ಳೋದಕ್ಕೆ ಮುಖ್ಯ ಆಧಾರ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸತ್ಯ ನಾಲೆಜ್ ನಮಗೇನು ಮಾಡ್ತದಂದ್ರೆ ಯಾವುದು ಹೇಗಿದೆ ಹಾಗೆ ಅನುಭವ ಮಾಡಿಸ್ತದೆ. ಅಂದರೆ ನಾ ಆತ್ಮ ಇದ್ದೀನಿ, ಅವಿನಾಶಿ, ಸಂಪೂರ್ಣ ಅನ್ನೋದು ಜ್ಞಾನದ ಆಧಾರದಿಂದಲೇ ತಿಳಿಯೋದು. ನಾನು ಏನಲ್ಲ, ಈ ಕ್ಯಾರೆಕ್ಟರ್ನ ಕಮ್ಜೋರಿ ನಾನಲ್ಲ ಅಂದ ಮೇಲೆ ಇದಕ್ಕೆ ನಾಲೆಜೇ ಬೇಕು. ಈ ಜ್ಞಾನ ಧಾರಣೆ ಆಗಲಿಕ್ಕೆ ಯೋಗ ಬೇಕು ಅಂತಾರೆ ಬಾಬಾ. ಎಲ್ಲಿವರೆಗೆ ನಾವು ಪದೇ ಪದೇ ಪ್ರತಿ ಸಂದರ್ಭದಲ್ಲಿ ಕ್ಷಣ ಕ್ಷಣವೂ ನನಗೆ ನಾನು ಈ ಸ್ಮೃತಿ ಕೊಟ್ಕೊಳ್ಳೋದಿಲ್ಲ ಅಂತಂದರೆ ಜ್ಞಾನ ಧಾರಣೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯೋಗ ಅರ್ಥಾತ್ ಸ್ಮೃತಿ. ನಾನು ಯಾರು, ನಾನು ಯಾರಲ್ಲ ಅನ್ನುವ ಸದಾ ಸ್ಮೃತಿ ಇರಲಿ. ಯೋಗದಿಂದಲೇ ಆತ್ಮ ಪಾವನವಾಗೋದು. ಯೋಗ ಅಂದರೆ ಸ್ಮೃತಿ. ನಾನು ಯಾರಿದ್ದೀನಿ, ಆತ್ಮ, ಸಂಪೂರ್ಣ ಪಾವನ ಆತ್ಮ ಅನ್ನುವಂಥ ಸ್ಮೃತಿ ಇದ್ದಾಗಲೇ ನಾವು ಪಾವನ ಆಗ್ತೀವಿ. ಪಾವನರಾಗೋದು ಎಂದರೆ ಕ್ಯಾರೆಕ್ಟರ್ ಒಳಗೆ ಇಲ್ಲಿಯವರೆಗೆ ಯಾವೆಲ್ಲ ದೇಹವಾನದ ನೆನಪುಗಳು, ದೇಹವಾನದ ಅನುಭವಗಳಿವೆ, ಅವೆಲ್ಲವುಗಳಿಂದ ಮುಕ್ತಾಗಿ ಆತ್ಮ ತನ್ನ ಮೂಲ ಆತ್ಮಿಕ ಸತ್ಯದ ಅನುಭವ ಮಾಡುವುದೇ, ತನ್ನ ಮೂಲ ಸ್ಥಿತಿ ಅನುಭವ ಮಾಡುವುದೇ ಇದು ಪವಿತ್ರತೆಯಾಗಿದೆ. ಅಂದರೆ ಯೋಗದಿಂದಲೇ ನೀವು ಪವಿತ್ರರಾಗ್ತೀರಿ ಮತ್ತು ಎಲ್ಲ ವಿಕರ್ಮಗಳು ವಿನಾಶವಾಗ್ತವೆ. ವಿಕರ್ಮಗಳಂದ್ರೇ ಡ್ರಾಮಾದ ಎಲ್ಲ ಸ್ಮೃತಿಗಳು ವಿಕರ್ಮಗಳು. ಯೋಗ ಅಂದರೆ ಆತ್ಮನ ಸತ್ಯ ಸ್ಮೃತಿಯೇ ಯೋಗ. ಸೊ ಯೋಗದಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಅಂತಾರೆ ಬಾಬಾ. ಪ್ರಶ್ನೆ, ಕೈ ಬಚ್ಚೆ बाबा का बनकर फिर हाथ छोड़ देते हैं, कारण क्या होता है? ಕೆಲವು ಮಕ್ಕಳು ಬಾಬಾ ಮಗು ಆದಮೇಲೂ ಕೂಡ ಕೈ ಬಿಟ್ಟು ಹೋಗ್ತಾರೆ, ಅದಕ್ಕೆ ಕಾರಣ ಏನಾಗಿದೆ? उत्तर, बाबा को पूरी रीति न पहचानने के कारण, पूरा निश्चय बुद्धि न होने के कारण 8-10 वर्ष के बाद भी बाबा को फारकती दे देते हैं, हाथ छोड़ देते हैं. इससे पद भ्रष्ट हो जाता है. ಬಾಬಾ ಹೇಳ್ತಾರೆ, ತಂದೆಯನ್ನ ಪೂರ್ಣ ರೀತಿ ತಿಳಿಯದ ಕಾರಣದಿಂದ ಹಾಗೂ ನಿಶ್ಚಯ ಬುದ್ಧಿಯವರಾಗದೇ ಇರುವ ಕಾರಣದಿಂದ 8-10 ವರ್ಷಗಳವರೆಗೆ ಈಶ್ವರೀಯ ಜೀವನದ ಒಂದು ಮಾರ್ಗದಲ್ಲಿ ನಡೀತಾನೂ ಕೂಡ ಒಂದು ದಿನ ಕೈ ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಮೂಲ ಕಾರಣ ಏನಿದೆ? ಯಾರಾದರೂ ಆತ್ಮ ತನ್ನ ಈಶ್ವರೀಯ ಯಾತ್ರೆಯೊಳಗ, ಆಧ್ಯಾತ್ಮಿಕ ಯಾತ್ರೆಯೊಳಗ 8-10 ವರ್ಷ ಆ ಮಾರ್ಗದಲ್ಲಿ ನಡೆದು ಒಂದಿನ ಬಿಡ್ತಾರತ್ತಂದ್ರ, ಅವರು ಬಾಬನಿಂದ ದೂರ ಆಗ್ತಾರತ್ತಂದ್ರ ಅದಕ್ಕೆ ಮುಖ್ಯ ಕಾರಣ ಯಾರ ಸಲುವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲಾಗಿತ್ತೋ, ಯಾರನ್ನ ಪಡೆಯೋದಕ್ಕಾಗಿ, ಯಾರ ಒಂದು ಮಿಲನ ಮಾಡಬೇಕು ಅಂತ ಅವರನ್ನು ಪೂರ್ಣ ಅರಿಲಾರ್ಬೇಕಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ಅನೇಕ ಬಾರಿ ಹೇಳ್ತಾರೆ, ಮೈ ಜೋ ಹೂ ಜೈಸಾ ಹೂ ಕೊಯ್ ವಿರಳೆ ಮೇರೆ ಸಮಜನೆ ವಾಲೆ ಕೋನ್. ಭಾಳ ವಿರಳ ನಾ ಯಾರಿದ್ದೀನಿ, ನಾ ಏನಿದ್ದೀನಿ ಅಂತ ತಿಳ್ಕೊಂಡವರು ಅಂತಾರೆ ಬಾಬಾ. ಅದಕ್ಕಾಗಿ ಸತ್ಯ ಪರಮಾತ್ಮನನ್ನು ಅರಿಲಿಕ್ಕೂ ಕೂಡ
ಸತ್ಯ ಸ್ವಯಂನನ್ನು ಅರಿಬೇಕಾಗ್ತದೆ. ನಾ ಯಾರಿದ್ದೀನಿ ಅನ್ನುವ ಸತ್ಯ ಅರಿತಾಗ ನಾ ಯಾರವ್ರಿದ್ದೀನಿ, ಅವರು ನನ್ನವ್ರು ಯಾರದಾರ ಅನ್ನುವಂಥ ಸತ್ಯ ಇದು ಅರಿಲಿಲ್ಲ, ಆ ಸತ್ಯದ ಮೇಲೆ ನಿಶ್ಚಯ ಇಲ್ಲ ಅಂದರೆ ಅವಶ್ಯವಾಗಿ ಒಂದಿಲ್ಲ ಒಂದು ದಿನ ಈ ಈ ಒಂದು ಯಾತ್ರೆಯಿಂದ ಹೊರಗಡೆ ಹೋಗಬೇಕಾಗ್ತದೆ ಅಂತಾರೆ ಬಾಬಾ. ಹೊರಗೆ ಹೋಗ್ತಾರೆ. ಯಾಕೆ ಅಂದರೆ ಭಕ್ತಿ ಮಾರ್ಗದಲ್ಲೂ ಕೂಡ ಅನೇಕ ಗುರುಗಳು, ಸತ್ಸಂಗ, ಪುರಾಣ, ದೇವರಿಗೆ ಹೋಗೋದು ಇದೆಲ್ಲ ಇದೆ. ಅದೇ ಥರನೇ ಅಲ್ಲಿದ ಬದಲಾಗಿ ಇಲ್ಲಿ ನಡೀತಾ ಇರ್ತದೆ. ಅಂದರೆ ತಂದೆಯನ್ನು ತಿಳ್ಕೊಳ್ಳಾರ್ದೆ ತಮ್ಮ ಆತ್ಮದ ಸತ್ಯದ ಅನುಭವ ಮಾಡಲಿಲ್ಲ ಅಂತಂದರೆ ಭಕ್ತಿ ಮಾರ್ಗದ ಥರ ಇಲ್ಲಿನೂ ಕೂಡ ಹಾಗೆ ನಡೀತಾ ಅಂದರೆ ನಾವು ಅನೇಕರನ್ನು ನೋಡ್ತೀವಿ ಜಗತ್ತಿನಲ್ಲಿ. ನಾವು ಸಹ ಅದೇ ದಾರಿಯಲ್ಲೇ ಬಂದವರೇ. ಯಾವುದೇ ಒಂದು ಆಶ್ರಮಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ವಿ, ಹೋಗ್ತಾ ಮತ್ತೊಂದು ಹೊಸ ಆಶ್ರಮದ ಪರಿಚಯ ಆಯಿತು ಯಾರಿಂದಲೋ ಅಂದ್ರೆ ಮತ್ತು ಅಲ್ಲಿನೂ ಹೋದ್ರೆ ಏನಾಗ್ತದಲ್ಲ ಅಂತ ನಾವು ಹೋಗ್ತಿದ್ವಿ. ಹಾಗೆಯೇ ಇಲ್ಲಿ ಕೂಡ ಏನಾಗ್ತದ, ಬಾಬಾ ಸಿಕ್ಕ ಮೇಲೆ ಬಾಬಾನೂ ಒಬ್ಬ ಸಂತ ಮಹಾತ್ಮ ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ ಅನ್ನೋದಿರ್ತದೆ. ನಿಜವಾಗಿಯೂ ಪರಮಾತ್ಮ ಸದ್ಗತಿ ದಾತಾ ಇದ್ದಾರೆ, ಮುಕ್ತಿ ದಾತಾ ಇದ್ದಾರೆ. ಅವನು ಸಾಕ್ಷಾತ್ ಸಂತಾನ, ನಾನು ಅವಿನಾಶಿ ಇದ್ದೀನಿ ಅನ್ನುವಂಥ ಸತ್ಯ ಅರಿಲಿಲ್ಲ ಅಂತಂದರೆ, ಅದರ ಮೇಲೆ ನಿಶ್ಚಯ ಇಲ್ಲ ಅಂತಂದರೆ 8-10 ವರ್ಷ ಆದ್ರೂ ಈ ಮಾರ್ಗದಲ್ಲಿ ನಡೀತಾ ಒಂದಿನ ಕೈ ಬಿಟ್ಟು ಹೋಗ್ತಾರೆ. ಇದರಿಂದ ತಮ್ಮ ಪದವಿಯನ್ನು ಭ್ರಷ್ಟ ಮಾಡ್ಕೋತಾರಂತ ಹೇಳ್ತಾರೆ ಬಾಬಾ. ಪದವಿ ಭ್ರಷ್ಟ ಆಗೋದು ಅಂತಂದ್ರೆ ಅವ್ರಿಗೇನಾದರೂ ಮ್ಯಾನೇಜಿಂಗ್ ಪೋಸ್ಟ್ ಸಿಗೋದಿದೆ, ಇನ್ಚಾರ್ಜ್ ಸೀಟ್ ಸಿಗೋದಿದೆ, ಅದು ಕ್ಯಾನ್ಸಲ್ ಆಗ್ತದಂತ ಅರ್ಥ ಅಲ್ಲ. ಪದವಿ ಭ್ರಷ್ಟ ಆಗೋದು ಅಂತಂದರೆ ಇದೇ ಜೀವನದಲ್ಲಿ ಸಂಗಮಯುಗದಲ್ಲಿ ಯಾವ ಜೀವನ್ಮುಕ್ತ ಸ್ಥಿತಿಯ, ಯಾವ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ, ಆತ್ಮನ ಹೈಯೆಸ್ಟ್ ಕಾನ್ಷಿಯಸ್ನ ಅನುಭವ ಮಾಡಬೇಕಾಗಿದೆ, ಅದರಿಂದ ಅನುಭವ ಮಾಡದೆ ವಂಚಿತಾಗಿ ಮತ್ತು ಹ್ಯೂಮನ್ ಕಾನ್ಷಿಯಸ್ ಒಳಗೆ ನಾ ದೇಹ ಇದ್ದೀನಿ, ನಾ ಕಮ್ಜೋರ್ ಇದ್ದೀನಿ ಅನ್ನುವ ಒಂದು ಕಾನ್ಷಿಯಸ್ಸಿಗೆ ವಾಪಸ್ ಮರಳುತ್ತಾರೆ. ಸೊ ಇದರಿಂದ ಪದವಿಯನ್ನು ಭ್ರಷ್ಟ ಮಾಡ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. 2ನೇ ಪಾಯಿಂಟ್, ಬಾಬನ ಕೈ ಬಿಟ್ಟು ಹೋಗಲಿಕ್ಕೆ ಒಂದಾಗಿದೆ ಸತ್ಯ ತಂದೆಯೇ ಅರಿಲಾರ್ದು ಮತ್ತು ಆ ತಂದೆಯ ಮೇಲೆ ನಿಶ್ಚಯ ಇರಲಾರ್ದು. 2ನೇದು ಕಾರಣ ಆಗಿದೆ ಕ್ರಿಮಿನಲ್ ಆಯ್ ಹೋನೆ ಸೆ ಮಾಯಾ ಕಿ ಗ್ರಹಚಾರಿ बैठ जाती है ಅಂಡರ್ಲೈನ್. ಮಾಯಾ ಕ್ರಿಮಿನಲ್ ಐ ಅಂತಾರೆ ಬಾಬಾ. ಕ್ರಿಮಿನಲ್ ಐ ಅಂದರೆ ನಮ್ಮ ದೃಷ್ಟಿಯಿಂದ, ಕ್ಯಾರೆಕ್ಟರ್ನ ಒಂದು ಈ ನೇತ್ರಗಳಿಂದ, ಸ್ಥೂಲ ನೇತ್ರದಿಂದ ಈ ಜಗತ್ತಿನೊಳಗೆ ಯಾವ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀನಿ, ಈ ಎಲ್ಲ ದೃಶ್ಯಗಳು TV ಸ್ಕ್ರೀನ್ ಮೇಲೆ ನಡೀತಾ ಇದೆ. ಆದರೆ ಇದು ಯಾವ ಕ್ಷಣ ನನಗೆ ರಿಯಲ್ ಅನ್ನಿಸ್ತದ, ಇವರು ನನಗೆ ಬಹಳಷ್ಟು ಪ್ರೀತಿ ಮಾಡ್ತಾ ಇರೋದು, ನನಗೆ ಇಷ್ಟೊಂದು ಕೇರ್ ಮಾಡ್ತಾ ಇರೋದು ರಿಯಲ್ ಅನ್ನಿಸ್ತು ಅಂತಂದರೆ ಇವನ್ ಬಾಬಾರವರ ಪ್ರೇಮವೂ ಕೂಡ ಸಪ್ಪಗನಿಸ್ತದ. ಅಥವಾ ಈ ಸೃಷ್ಟಿ ನಾಟಕದಲ್ಲಿ ಏನೆಲ್ಲ ಸಂಪತ್ತಿರೋರನ್ನ ನೋಡ್ತೀವಿ, ಸಂಪನ್ನದಾರ ಸ್ಥೂಲ ರೂಪದಲ್ಲಿ ಅಲ್ಪಕಾಲಿಕ, ಅದೆಲ್ಲ ನೋಡಿ ಇದು ರಿಯಲ್, ಈ ಥರ ನನ್ನ ಜೀವನದಲ್ಲಿ ನಾನು ಆಗಬೇಕಲ್ಲ ಅಂತ ಏನು ಈ ಸ್ಥೂಲ ಕಣ್ಣಿನಿಂದ ನೋಡ್ತೀನಿ, ಕೇಳ್ತೀನಿ, ಇದು ಎಲ್ಲ ನಿಜ ಅಂತ ಅನುಭವ ಮಾಡೋದೇ ಕ್ರಿಮಿನಲ್ ದೃಷ್ಟಿ. ಅಂದರೆ ಸಿನಿಮಾದ ದೃಶ್ಯಗಳನ್ನು, ನಾಟಕದ ಒಂದು ಪಾತ್ರಗಳನ್ನು ಪಾತ್ರ ಅಂತ ನೋಡದೆ ಅದನ್ನು ಜೀವಂತ ರೂಪದಲ್ಲಿ ನೋಡ್ತೀನಿ ಅಂತಂದ್ರೆ ಇದಕ್ಕೆ ಬಾಬಾ ಹೇಳ್ತಾರೆ ಕ್ರಿಮಿನಲ್ ದೃಷ್ಟಿ, ಅಪವಿತ್ರ ದೃಷ್ಟಿ. ಈ ಒಂದು ಕ್ರಿಮಿನಲ್ ದೃಷ್ಟಿಯ ಕಾರಣದಿಂದ ಮಾಯಾ ಗ್ರಹಚಾರಿ ಕುತ್ಕೊಂಡು ಬಿಡ್ತದೆ. ಮಾಯಾ ಅಂದರೆ ಮತ್ತೆ ಮತ್ತೆ ಹಳೆಯ ಜಗತ್ತಿನ ನೆನಪುಗಳನ್ನು, ಅನುಭವಗಳನ್ನು ತಾಜಾಗೊಳಿಸ್ತದೆ. ಅದೇ ರಿಯಲ್, ಅದೇ ಸತ್ಯ ಅಂತ. ಆತ್ಮ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಆ ಕಡೆಗೆ ಲಕ್ಷ್ಯ ಇಡೋದಿಲ್ಲ. ಯಾವುದು ಸತ್ಯ ಇದೆ, ಯಾವುದು ಅಸತ್ಯ ಇದೆ, ಅದು ರಿಯಲ್ ಫೀಲ್ ಆಗ್ತದೆ. तो अवस्था नीचे ऊपर होती रहती तो भी पढ़ाई छूट जाती है. ಇದರಿಂದ ಆತ್ಮಿಕ ಅವಸ್ಥಾ, ಮನೋಸ್ಥಿತಿ ಮೇಲೆ ಕೆಳಗಾಗೋದ್ರಿಂದ ಅವರು ಈ ವಿದ್ಯೆಯನ್ನೇ ಓದೋದನ್ನು ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಹೀಗಾಗಿ 8-10 ವರ್ಷ ಈಶ್ವರಿಯ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ರೂ ಕೂಡ ಅನೇಕ ಮಕ್ಕಳು ಬಿಡಲಿಕ್ಕೆ ಕಾರಣ ಅಂತಂದರೆ, ಒಂದನೇದು ಯಾರ ಒಂದು ಮಿಲನದ ಅನುಭವ ಮಾಡೋ ಸಲುವಾಗಿ ಈ ಅಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಅದೇ ಪರಮಾತ್ಮನನ್ನು ಪೂರ್ಣ ಅರಿಯದೆ, ಅವರ ಮೇಲೆ ನಿಶ್ಚಯ ಇರದೆ, ಆ ಮಿಲನದ ಸತ್ಯ ಅನುಭವ ಮಾಡದೇ ಇರುವುದು ಕಾರಣ ಒಂದನೇದು. 2ನೇದು ಕ್ರಿಮಿನಲ್ ದೃಷ್ಟಿ. ನಾಟಕ ಅನ್ನಿಸ್ತೆ, ನಾಟಕ ರಿಯಲ್ ಅನ್ನಿಸ್ತದತ್ತಂದ್ರೆ
ಅದೇ ಆ ಕಡೆಗೆ ಬುದ್ಧಿ ಹೋಗ್ಲಿಕ್ಕೆ ಶುರುವಾಗ್ತದ. ಇದು ರಿಯಲ್ ಆಗಿರುವ ಆತ್ಮಾನುಭೂತಿ ಅನ್ರಿಯಲ್ ಫೀಲ್ ಆಗ್ತದ ಅಂತ, ಇದೊಂದು ಕಾಲ್ಪನಿಕ ಅನಿಸ್ಬಿಡ್ತು. ಹೀಗಾಗಿ ಅನೇಕ ಮಕ್ಕಳು ಈ ಯಜ್ಞವನ್ನ ಮತ್ತು ಈ ಮಾರ್ಗವನ್ನ ಬಿಟ್ಟು ವಾಪಸ್ ಹಳೆಯ ಜೀವನಕ್ಕೆ ಹೊರಟು ಹೋಗ್ತಾರೆ. ಇಂದಿನ ಮುರಳಿಯ धारणा पॉइंट मुख्य सार, इस पुरुषोत्तम युग में स्वर्ग के देवी देवता बनने की पढ़ाई पढ़कर स्वयं को लायक बनाना है. ಈ ಪುರುಷೋತ್ತಮ ಯುಗದಲ್ಲಿ ದೇವಿ ದೇವತಾ ಆಗುವಂಥ ವಿದ್ಯೆಯನ್ನ ಓದಿ ಸ್ವಯಂ ತಮ್ಮನ್ನ ಯೋಗ್ಯರನ್ನಾಗಿ ಮಾಡಿಕೊಡ್ರಿ. ಈ ಸಂಗಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತಾ ಆಗೋದು, ಸ್ವರ್ಗದ ದೇವಿ ದೇವತಾ ಆಗೋದು ಅಂತಂದ್ರೆ ಸ್ವರ್ಗಕ್ಕೆ ಹೋದ ಮೇಲೆ ಆಗೋದು ಅಂತಲ್ಲ. ಇದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತೆಗಳಾಗಬೇಕು ಅಂತಾರೆ ಬಾಬಾ. ಸ್ವರ್ಗದ ದೇವಿ ದೇವತೆಗಳಲ್ಲಿ ಒನ್ನೆಸ್ ಇದೆ, ಸದಾ ಏಕತೆ ಇದೆ, ಮನ ಬುದ್ಧಿ ಸಂಸ್ಕಾರಗಳಲ್ಲಿ ಏಕತೆ ಇದೆ. ಒಳಗಡೆ ಏಕತೆ ಇರೋದ್ರಿಂದ ಸ್ಥೂಲ ಜಗತ್ತಿನಲ್ಲೂ ಕೂಡ ಸತ್ಯುಗದಲ್ಲಿ ಏಕತೆ ಇರ್ತದೆ. ಅದನ್ನ ಇಲ್ಲಿ ಅನುಭವ ಮಾಡ್ರಿ ಅಂತಾರೆ ಬಾಬಾ. ಸತ್ಯುಗದ ದೇವತಾ ಜೀವನದಲ್ಲಿ ಸಂಪೂರ್ಣತೆ ಇದೆ, ಅತೀಂದ್ರಿಯ ಸುಖ ಇದೆ, ಮತ್ತೆ ಸಂತೃಪ್ತಿ ಇದೆ. ಜೋ ಪಾನಾಥ ಪಾಲಿಯ, ಅದನ್ನ ಇಲ್ಲಿ ಅನುಭವ ಮಾಡೋದು. ಇದಕ್ಕೆ ಬಾಬಾ ಹೇಳ್ತಾರ, ಸತ್ಯುಗದ ದೇವಿ ದೇವತೆಗಳ ಆಗೋದಕ್ಕಾಗಿ ತಮಗೆ ತಾವೇ ಯೋಗ್ಯರನ್ನಾಗಿ ಮಾಡ್ಕೊಳ್ರಿ. ಅರ್ಥಾತ್ ಆ ಸತ್ಯದ ಆತ್ಮಿಕ ಸ್ಥಿತಿ ಅನುಭವ ಮಾಡೋದಕ್ಕಾಗಿ ಇಲ್ಲೇನು ನಾನು ನೋಡ್ತಾ ಇದ್ದೀನಿ ಇದು ರಿಯಲ್ ಅಲ್ಲ ಅಂತ. ನಮ್ಮ ಪಾರ್ಟ್ ಒಳಗೆ ಕಮ್ಜೋರಿ, ನಮ್ಮ ಪಾರ್ಟ್ ಒಳಗೆ ರೋಗ, ನಮ್ಮ ಪಾರ್ಟ್ ಒಳಗೆ ಏನಾದರೂ ಒಂದು ಕುಂದು ಕೊರತೆ, ಏನಾದರೂ ಸ್ಥೂಲ್ ಕಮ್ಮಿ ಇದೆ ಅಂತಂದ್ರೆ ಇದು ಜಸ್ಟ್ ಸಿನಿಮಾದ ಪಾರ್ಟ್ ಒಳಗೆ. ಆದರೆ ದೇವಿ ದೇವತಾ ಜೀವನ ಅರ್ಥಾರ್ಥ ಜೀವನ್ಮುಕ್ತ ಸ್ಥಿತಿ. ದೇವಿ ದೇವತೆಗಳ ಜೀವನ ಅಂತಂದ್ರೆ ಅತೀಂದ್ರಿಯ ಸುಖ. ಅದನ್ನು ಇದೇ ಸಮಯದಲ್ಲಿ ಅನುಭವ ಮಾಡಲಿಕ್ಕೆ ತಮಗೆ ತಾವು ಯೋಗ್ಯರನ್ನಾಗಿ ಮಾಡಿಕೊಡ್ರಿ ಅಂತಾರೆ ಬಾಬಾ. ಪುರುಷಾರ್ಥ ಮೇ ಹಾರ್ಟ್ ಫೇಲ್ ನಹಿ ಹೋನಾ ಹೇ. ಪುರುಷಾರ್ಥದಲ್ಲಿ ಹಾರ್ಟ್ ಫೇಲ್ ಆಗಬೇಡ್ರಿ, ದಿಲ್ ಶಿಕಸ್ತ್ ಆಗಬೇಡ್ರಿ ಅಂತಾರೆ ಬಾಬಾ. ದಿಲ್ ಶಿಕಸ್ತ್ ಆಗೋದು ಅಂತಂದ್ರೆ ಬಹುಶಃ ಯಾವಾಗ ಈ ಥರ ಮಾತು ಬರ್ತದ, ನಾ ಏನು ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ದಾದೀಜಿಯವರಂಗೆ ಆಗೋದಾಗ್ಲಿ ಅಥವಾ ಮಮ್ಮಾ ಬಾಬನ್ ಥರ ಆಗೋದಂತೂ ಭಾಳ ದೂರದ ಮಾತು, ಅಥವಾ ಇವ್ರಂಗ ಬಾಬಾ ಹೇಳ್ದಂಗೆ ನಾ ಏನು ಗುರಿ ಮುಡ್ತೀನಿ, ನಾ ಎಲ್ಲಿ ದೇವತಾ ಆಗ್ತೀನಿ ಅನ್ನುವಂಥದ್ದು ಯಾವುದು ಮನೋಸ್ಥಿತಿ ಇದೆ. ಅಂದರೆ ಕ್ಯಾರೆಕ್ಟರನ್ನು ನೋಡ್ತೀವಿ, ಕ್ಯಾರೆಕ್ಟರನ್ನು ನೋಡಿದಾಗ ಹೀಗೆ ಅನ್ನಿಸ್ತದ, ಬಹುಶಃ ನಾವು ಇಷ್ಟು ಕಮ್ಜೋರಿರುವಂಥ ನಾನು ಆ ದೇವತಾ ಸ್ವರೂಪ ಅವಸ್ಥಾ ಹೇಗೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೆ. ಆದರೆ ಬಾಬಾ ಹೇಳ್ತಾರೆ, ಕ್ಯಾರೆಕ್ಟರ್ ಅಲ್ಲ ನೀ ಆತ್ಮ ಇದೆ. ಆತ್ಮ ಅನ್ಟಚ್ಡ್, ಎವರ್ ಪ್ಯೂರ್ ಇದೆ. ಎವರ್ ಪ್ಯೂರ್ ಆಗಿರುವಂತಹ ಆತ್ಮ ನೀನು ಏನೂ ಆಗುವುದಿಲ್ಲ. ನೀನು ಇದೀ. ಕ್ಯಾರೆಕ್ಟರ್ ಒಳಗೆ ಕಮ್ಮಿ ಇರ್ಬೋದು, ಕ್ಯಾರೆಕ್ಟರ್ ಕಲಿಯುವುದಿದೆ, ಕ್ಯಾರೆಕ್ಟರಲ್ಲಿ ಡಿಫೆಕ್ಟ್ ಭಾಳ ಇದೆ. ಹೀಗಾಗಿ ನಿನ್ನನ್ನು ನೀನು ಕ್ಯಾರೆಕ್ಟರ್ ಅಂತ ತಿಳ್ಕೊತಿ. ದೇಹ ಭಾನದಲ್ಲಿ ಬರೋದ್ರಿಂದ ಹೀಗೆ ಅನ್ನಿಸ್ತದಲ್ಲ, ನಾನು ಯಾವಾಗ ಈ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ, ಬಹುಶಃ ನನ್ನ ಕಡೆಯಿಂದ ದೇವತಾ ಆಗಲಿಕ್ಕೆ, ಫರಿಸ್ತಾ ಆಗಲಿಕ್ಕೆ, ಸಂಪೂರ್ಣತೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಅಥವಾ ಬಾಪ್ ಸಮಾನ ಆಗಲಿಕ್ಕೆ ಸಾಧ್ಯನೇ ಇಲ್ವೇನೋ ಅಂತ ಅನ್ನಿಸ್ತದ. ಹಾಗೆಂದಿಗೂ ಆಗಬೇಡ್ರಿ ಅಂತಾರೆ ಬಾಬಾ. ಯಾಕಂತಾರಂದ್ರೆ ಬಾಬಾ ರಿಯಾಲಿಟಿ ಹೇಳ್ತಾರೆ. ನೀವು ಆತ್ಮ ಇದ್ದೀರಿ ಅವಿನಾಶಿ, ಸಂಪೂರ್ಣ ಇದ್ದೀರಿ, ನೆನಪು ಮಾಡ್ಕೊಡ್ರಿ. ನೀವೆಂದೂ ಕ್ಯಾರೆಕ್ಟರ್ ಅಂತ ನಿಮಗೆ ನೀವು ತಿಳ್ಕೊಬೇಡ್ರಿ. सेकेंड पॉइंट, इस बेहद के खेल में हर एक एक्टर का पार्ट और पोजीशन अलग अलग है. जैसी जिसकी पोजीशन वैसा उसे मान मिलता है. ये सब राज समझ वर्ल्ड की हिस्ट्री ज्योग्राफी का सिमरन कर स्वदर्शन चक्रधारी बनना है. ಈ ಬೇಹದ್ದಿನ ವಿಶ್ವ ನಾಟಕದಲ್ಲಿ, ಆಟದಲ್ಲಿ ಬಾಬಾ ಹೇಳ್ತಾರೆ ಇದೊಂದು ಬೇಹದ್ದಿನ ವಿಶ್ವ ನಾಟಕ, ಇದಂತೂ ದೊಡ್ಡದಾದಂತಹ ಆಟ ಅಂತ ಹೇಳ್ತಾರೆ ಬಾಬಾ. ಈ ಆಟದಲ್ಲಿ ಪ್ರತಿಯೊಬ್ಬ ಆಕ್ಟರ್ ಆಕ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದು ವರ್ಲ್ಡ್ ವೈಡ್ ಸಿನಿಮಾ ಥಿಯೇಟರ್ ಇದೆ. ಈ ಥಿಯೇಟರ್ನಲ್ಲಿ ಈ ಓಪನ್ ಥಿಯೇಟರ್ನಲ್ಲಿ ಪ್ರತಿಯೊಬ್ಬರು ತಮ್ಮ ಪಾರ್ಟ್ನ ಮೂಲಕ ತಮಗೆ ಸಿಕ್ಕಿರುವ ಸ್ಟೋರಿ ಅನುಸಾರ ಎಲ್ಲರೂ ಆಕ್ಟಿಂಗ್ ಮಾಡ್ತಿದ್ದಾರೆ. ಆದರೆ ಎಲ್ಲರದು ಪೊಸಿಷನ್ ಬೇರೆ ಇದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರದು ಪೊಸಿಷನ್ ಬೇರೆ ಬೇರೆ ಇರೋದ್ರಿಂದ ಎಲ್ಲರಿಗೂ ಅವರ ಪೊಸಿಷನ್ ಅನುಸಾರ ಅವರಿಗೆ ಗೌರವ ಸಿಗ್ತದ. ಯಾರಿಗೆ? ಕ್ಯಾರೆಕ್ಟರಿಗೆ. ಅಂದರೆ
ಹೀಗಲ್ಲ, ನಮಗಿಲ್ಲಿ ಜಾಸ್ತಿ ಗೌರವನೇ ಇಲ್ಲ, ಗೌರವ ಅವ್ರಿಗೆ ಕೊಡ್ಲಾಗ್ತದ, ನಮ್ದೇನದ ಇಲ್ಲಿ ಎಷ್ಟು ಮಾಡಿನು ಅಂತ ಈ ರೀತಿನೂ ಕೂಡ ನಾರಾಜಾಗುವಂಥವ್ರು ಬಹಳ ಜನ ಇದ್ದಾರೆ. ಈಗ ತಿಳ್ಕೊಡ್ರಿ, ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅಥವಾ ಯಾರಾದರೂ ಆ್ಯಕ್ಟಿಂಗ್ ಮಾಡ್ತಾ ಇರುವಂಥ ರಾಜ್ಕುಮಾರ್ ಒಬ್ಬ ಸಾಧಾರಣ ಕೂಲಿಕಾರನ ಕೆಲಸ ಮಾಡ್ತಾನ. ರಾಜ್ಕುಮಾರ್ ಆ್ಯಕ್ಟಿಂಗ್ ಒಳಗೆ ಒಬ್ಬ ಸಾಧಾರಣ ಪೇಷಂಟ್ ಆಗಿ ನಿರ್ಗತಿಗಾಗಿ ರೋಲ್ ಪ್ಲೇ ಮಾಡುವಂಥದ್ದಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಬಹಳ ವೈಭವಪೂರಿತದಾನ, ಬಹಳ ವೈಭವದಿಂದ ಅದಾನ, ಅಲ್ಲಿ ಅವನಿಗೆ ಬಹಳ ರಿಚ್ನೆಸ್ ತೋರಿಸಿದೆ. ಆಗ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾಡುವಾಗ ಹೀಗೆ ಅನ್ಕೊಳ್ಳೋದಿಲ್ಲ, ಈ ಫಿಲ್ಮಲ್ಲಿ ನನಗೇನು ಆ್ಯಕ್ಟಿಂಗ್ ಸಿಕ್ಕಿದೆ, ಇದ್ರೊಳಗೆ ಏನೂ ಮರ್ಯಾದೆ ಇಲ್ಲ, ಯಾರೂ ನನಗೆ ಗೌರವನೇ ಕೊಡೋದಿಲ್ಲ, ಅವ್ರಿಗೆ ನೋಡಿ ಎಷ್ಟು ಗೌರವ ಇದೆ, ಇವ್ರಿಗೆ ಎಷ್ಟು ಗೌರವ ಇದೆ, ಆದರೆ ನನಗೆ ಮಾತ್ರ ಏನೂ ಗೌರವನೇ ಇಲ್ಲ, ಇಂಥದ್ದು ರೋಲ್ ನಾ ಯಾಕೆ ಪ್ಲೇ ಮಾಡಬೇಕು ಅಂತ ಯಾವತ್ತಿಗೂ ಅನ್ನೋದಿಲ್ಲ. ಯಾಕಂದರೆ ಸಿನಿಮಾದಲ್ಲಿ ಮೊದಲು ಸ್ಟೋರಿ ಇರ್ತದ, ಆ ಸ್ಟೋರಿ ಅನುಸಾರ ಪಾರ್ಟ್ ಒಳಗೆ ಸ್ಕ್ರಿಪ್ಟ್ ಕೊಡ್ಲಾಗ್ತದ. ನೀನು ಈ ರೀತಿ ಅನೇಕರ ನಿಂದನೆಗೊಳಗಾಗಬೇಕಾಗ್ತದ, ಈ ರೀತಿ ನೀನು ಅನೇಕರ ಒಂದು ಅಪಮಾನಕ್ಕೆ ಈಡಾಗಬೇಕಾಗ್ತದ. ಇದು ಸ್ಟೋರಿ ಇದೆ. ಈ ಸ್ಟೋರಿ ಅನುಸಾರ ಹೀರೋ ಆ ಸ್ಟೋರಿಯನ್ನು ಸ್ವೀಕಾರ ಮಾಡ್ತಾನೆ. ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡುವಾಗ ಎಂದೂ ಹಿಂಗೆ ಅನ್ಕೊಳ್ಳೋದಿಲ್ಲ, ಅವ್ರಿಗೆ ಕೊಟ್ಟಷ್ಟು ಗೌರವ ನನಗೆ ಕೊಟ್ಟಿಲ್ಲ ಅಂತ ಅನ್ನೋದಿಲ್ಲ. ಯಾಕೆ? ಇದು ಸಿನಿಮಾ ಇದೆ, ಸಿನಿಮಾದ ಸ್ಟೋರಿನೇ ಹಾಗೆ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಇದು ವಿಶ್ವ ನಾಟಕ. ಈ ನಾಟಕದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಒಂದು ಪೊಸಿಷನ್ ಕೊಡಲಾಗಿದೆ. ಯಾರೋ ಮಿಲಿಟ್ರಿ ಮ್ಯಾನ್ ಆಗುವಂಥದ್ದು, ಯಾರೋ ಡಾಕ್ಟರ್ ಆಗುವಂಥದ್ದು, ಯಾರೋ ಇಂಜಿನಿಯರ್ ಆಗುವಂಥದ್ದು, ಯಾರೋ ಮನೆಯ ಒಂದು ಕೆಲಸದವರು ಅಥವಾ ವರ್ಕರ್ ಆಗುವಂಥದ್ದು, ಎಲ್ಲರಿಗೂ ಒಂದು ಪೊಸಿಷನ್ ಇದೆ ಅಂತಾರೆ ಬಾಬಾ. ಆ್ಯಕ್ಟಿಂಗ್ ಒಳಗೆ ಪ್ರತಿಯೊಬ್ಬ ಆತ್ಮ ಎವರ್ ಪ್ಯೂರ್ ಇದೆ. ಈ ವಿಶ್ವ ನಾಟಕದ ಆ್ಯಕ್ಟರ್ ಆಗಿ ಪ್ಲೇ ಮಾಡ್ತಾ ಇರುವಂಥ ಆತ್ಮ ಪ್ರತಿಯೊಬ್ಬರು ಸಂಪೂರ್ಣ ಇದ್ದಾರೆ, ಬಾಪ್ ಸಮಾನ ಇದ್ದಾರೆ. ಆದರೆ ಆ್ಯಕ್ಟಿಂಗಲ್ಲಿ ಎಲ್ಲರದ್ದು ಪೊಸಿಷನ್ ಸೇಮ್ ಇಲ್ಲ. ಆ್ಯಕ್ಟಿಂಗಲ್ಲಿ ಎಲ್ಲರ ಪೊಸಿಷನ್ ಬೇರೆ ಬೇರೆ ಇರೋದ್ರಿಂದ ಅದಕ್ಕೆ ತಕ್ಕಂಗನೇ ಕ್ಯಾರೆಕ್ಟರಿಗೆ ಗೌರವ ಸಿಗ್ತದಂತ ಹೇಳ್ತಾರೆ ಬಾಬಾ. ಕ್ಯಾರೆಕ್ಟರಿಗೇನು ಗೌರವ ಸಿಗ್ತದ ಅದನ್ನು ನೋಡಿ ನೀವು ವಿಚಲಿತ ಆಗಬೇಡ್ರಿ. ಎಲ್ಲರಿಗೂ ಬೇರೆ ಬೇರೆ ಪೊಸಿಷನ್ ಇದೆ, ನನಗೆ ಯಾಕಿಲ್ಲ, ಮತ್ತು ನಾವು ಏನು ಕಮ್ ಸೇವಾ ಮಾಡ್ತೀವೇನು, ನಾವು ಏನು ಕಮ್ ಪುರುಷಾರ್ಥ ಇದ್ದೀರೇನು, ನಾವು ಸೀನಿಯರ್ ಇದ್ದೀವಲ್ಲ, ನಮಗೂ ಯಾಕೆ ಗೌರವ ಇಲ್ಲ ಅಂತ ಅನ್ಕೋಬೇಡ್ರಿ. ಕ್ಯಾರೆಕ್ಟರಿಗೆ ಕೊಡುವಂಥ ಗೌರವ ಇದು ಸಿನಿಮಾದಲ್ಲಿ TV ಒಳಗಡೆ ಆ್ಯಕ್ಟಿಂಗ್ ಒಳಗೆ ಸಿಗ್ತಾ ಇದೆ, ಇದು ರಿಯಲ್ ಅಲ್ಲ. ಆದರೆ ಆತ್ಮ ಗೌರವಕ್ಕೆ ಪೂರ್ಣದ. ಅದಕ್ಕಾಗಿ ಬಾಬಾ ಮೀಠೆ ಬಚ್ಚೆ ಅಥವಾ ಪ್ಯಾರೆ ಬಚ್ಚೆ ಅನ್ನೋದು ಆತ್ಮಕ್ಕೆ ಹೊರತಾಗಿ ಕ್ಯಾರೆಕ್ಟರಿಗೆ ಅಲ್ಲ. ಈ ಒಂದು ರಹಸ್ಯವನ್ನು ತಿಳ್ಕೊಂಡು ಬಾಬಾ ಹೇಳ್ತಾರೆ, ಈ ರಹಸ್ಯವನ್ನು ತಿಳ್ಕೊಂಡು ವಿಶ್ವದ ಇತಿಹಾಸ ಭೂಗೋಳದ ಸ್ಮರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳು ಆಗ್ರಿ. वरदान बाबा की हर श्रीमत का पालन करने वाले सच्चे स्नेही आशिक भव. ಬಾಬಾರ ಪ್ರತಿಯೊಂದು ಶ್ರೀಮತದ ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿ ಆಶಿಕ್ ಭವ, ಪ್ರಿಯತಮೆಯರು ಆಗ್ರಿ ಅಂತ. जो बच्चे सदा एक बाबा के स्नेह में लवलीन रहते हैं, बच्चे माना ಅಕ್ಕೋರು ಅಥವಾ ಸ್ಟೂಡೆಂಟ್ ಅಥವಾ ಸಹೋದರ ಸಹೋದರಿ ಅಲ್ಲ, ಬಚ್ಚೆ ಅರ್ಥಾತ್ ಆತ್ಮ. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವ ಮಕ್ಕಳು ನಿಜವಾಗಿಯೂ ಶಿವಬಾಬಾರ ಸ್ನೇಹಿ ಇದ್ದಾರ, ಸ್ನೇಹಿ ಅರ್ಥಾತ್ ನಾ ಬಹಳಷ್ಟು ಬಾಬಾ ಅಂತ ನೆನಪು ಮಾಡಲಿಕ್ಕೆ ಕೂಡ್ತೀನಿ, ಅದಕ್ಕೆ ನನ್ನ ಬಾಬನ ಮೇಲೆ ಪ್ರೀತಿ ಇದೆ ಅಂತಲ್ಲ. ಯಾರು ಆತ್ಮಸ್ಥಿತಿಯಲ್ಲಿ ಇರ್ತಾರೋ ಅವರೇ ಬಾಬಾ ನಿಜವಾದ ಸ್ನೇಹಿ ಮಕ್ಕಳು. ಯಾರು ಸ್ನೇಹಿ ಮಕ್ಕಳಿರ್ತಾರ ಅವ್ರು ಲವ್ಲೀನ್ ಇರ್ತಾರೆ. ಅವ್ರು ಲವ್ಲೀನ್ ಇರುವ ಕಾರಣದಿಂದ ಉನ್ಹಿ ಬಾಬಾ का हर बोल प्यारा लगता है. ಪರಮಾತ್ಮನ ಸ್ನೇಹಿ ಮಕ್ಕಳು ಅರ್ಥಾತ್ ಸೋಲ್ ಕಾನ್ಷಿಯಸ್ನಲ್ಲಿರುವಂತಹ ಮಕ್ಕಳಿಗೆ ಬಾಬಾ ಹೇಳುವ ಪ್ರತಿ ಮಾತು ಬಹಳ ಪ್ರಿಯ ಅನ್ನಿಸ್ತದೆ. ಶಿವಬಾಬಾ ಹೇಳುವ ಪ್ರತಿಯೊಂದು ಮಾತು ಅಂತ ಮಕ್ಕಳಿಗೆ ಬಹಳ ಹಿಡಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಕ್ವೆಶನ್ ಸಮಾಪ್ತ ಹೋ ಜಾತೆ ಹೇ. ಎಂದಿಗೂ ಕೂಡ ಬಾಬಾನ ಪ್ರತಿಯಾಗಿ ಅವರಿಗೆ ಪ್ರಶ್ನೆ ಹೇಳೋದಿಲ್ಲ. ಬಾಬಾ ಹೀಗೆ ಯಾಕ್ರಿ, ಹಾಗೆ ಯಾಕ್ರಿ, ನನಗೆ ಪಾಠ ಇಂಥದ್ದು ಯಾಕೆ ಕೊಟ್ಟಿರಿ, ನನಗೆ ಈ ಥರ ಯಾಕೆ ಕಷ್ಟ ಕೊಟ್ಟಿರಿ ಅಂತ ಅಂದ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿದೆ ಇದು ವಿಶ್ವ ನಾಟಕ ಇದೆ ಅಂತ. ಬಾಬಾ ಹೇಳಾಗಿದೆ, ಮಕ್ಕಳೇ ಇದೊಂದು ಕೇವಲ ಖೇಲ್ ಇದೆ, ಆರ್ಟ್ ಇದೆ, ಎಲ್ಲರದ್ದು ಪೊಸಿಷನ್ ಬೇರೆ ಬೇರೆ ಇದೆ. ಕ್ರಿಕೆಟ್ನಲ್ಲಿ ಮೊದಲು
ಕೆಲವರು ಬೌಲಿಂಗ್ ಮಾಡ್ತಿರ್ತಾರೆ, ಕೆಲವರು ಬ್ಯಾಟಿಂಗ್ ಮಾಡ್ತಿರ್ತಾರೆ, ಕೆಲವರು ಗ್ರೌಂಡಲ್ಲಿ ನಿಂತ್ಕೊಂಡಿರ್ತಾರ. ಪೊಸಿಷನ್ ಬೇರೆ ಬೇರೆ ಇದೆ ಆಟದಲ್ಲಿ, ಎಲ್ಲರೂ ಸೇಮ್ ಪೊಸಿಷನಲ್ಲಿ ಆ್ಯಕ್ಟಿಂಗ್ ಮಾಡ್ಲಿಕ್ಕಾಗೋದಿಲ್ಲ. ಹಾಗೆಯೇ ಸ್ನೇಹಿ ಆತ್ಮನಿಗೆ ಸತ್ಯ ಗೊತ್ತಿದೆ. ಬಾಬಾ ಹೇಳುವ ಪ್ರತಿ ಮಾತು ಅವ್ರಿಗೆ ಹಿಡಿಸ್ತದೆ, ಪ್ರತಿ ಮಾತು ಸ್ವೀಕಾರ ಆಗ್ತದೆ. ಸ್ವೀಕಾರ ಆಗುವ ಕಾರಣದಿಂದ ಅವ್ರ ಬುದ್ಧಿಯಲ್ಲಿ ಪ್ರಶ್ನೆನೇ ಇರೋದಿಲ್ಲ ಅಂತಾರೆ ಬಾಬಾ. ಏನೂ ಪ್ರಶ್ನೆ ಇರೋದಿಲ್ಲ. ಬ್ರಾಹ್ಮಣ ಜನ್ಮ ಕಾ ಫೌಂಡೇಶನ್ ಸ್ನೇಹ ಹೇ. ಬ್ರಾಹ್ಮಣ ಆತ್ಮ ಆಗಿನತ್ತಂದ್ರೆ ಅದಕ್ಕೆ ಫೌಂಡೇಶನ್ನೇ ಸತ್ಯ ಸ್ನೇಹ ಆಗಿದೆ, ಅಂದರೆ ಸೋಲ್ ಕಾನ್ಷಿಯಸ್ನ ಸ್ಥಿತಿ. जो स्नेही आशिक आत्माएं हैं उन्हें बाबा की श्रीमत पालन करने में मुश्किल का अनुभव नहीं होता. ಯಾರು ಸ್ನೇಹಿ ಆಶಿಕ್ ಆತ್ಮ ಇದ್ದಾರೆ, ಪ್ರಿಯತಮ್ ಸತ್ಯ ಸ್ನೇಹಿ ಪರಮಾತ್ಮ ಶಿವನ ಸಜನಿ ಇದ್ದಾರೋ, ಯಾರು ಶಿವನ ಪ್ರಿಯತಮೆ ಇದ್ದಾರೋ ಆತ್ಮ, ಅವರಿಗೆ ಯಾವುದೇ ಬಾಬಾರ ಶ್ರೀಮತ ಪಾಲಿಸ್ಲಿಕ್ಕೆ, ಬಾಬಾ ಹೇಳಿದ ಯಾವ ಮಾತು ಅವ್ರಿಗೆ ಕಠಿಣ ಅನಿಸೋದಿಲ್ಲ. ಬಾಬಾ ಇದು ಒಂದು ಮಾಡ್ಲಿಕ್ಕಾಗಲ್ರಿ, ಇದು ನನಗೆ ಕಠಿಣ ಅನ್ನಿಸ್ತಾ ಇದೆ ರೀ ಅಂತ ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂತಂದರೆ ಭಗವಂತನ ಪ್ರೇಮದಲ್ಲಿ ಲವ್ಲೀನ್ ಇದ್ದಾರೆ, ಸಂಪೂರ್ಣ ಸೋಲ್ ಕಾನ್ಷಿಯಸ್ ಇದ್ದಾರೆ. ಪರಮಾತ್ಮ ಹೇಳುವ ಮಾತು ಅವರಿಗೆ ಎಲ್ಲವೂ ಹಿಡಿಸ್ತದೆ. ಪ್ರಿಯತಮ ಏನು ಹೇಳ್ತಾರೋ ಅದೆಲ್ಲದಕ್ಕೂ ಅವರಿಗೆ ಹೃದಯದಿಂದ ಸ್ವೀಕಾರ ಆಗ್ತದೆ. ಹೀಗಾಗಿ ಅವರಿಗೆ ಬಾಬಾ ಹೇಳಿದ ಯಾವ ಶ್ರೀಮತ ಕಠಿಣ ಅಂತ ಅನಿಸೋದೇ ಇಲ್ಲ ಅಂತಾರೆ ಬಾಬಾ. स्नेह के कारण सदा यही उमंग रहता है कि बाबा ने जो कहा वह मेरे प्रति कहा. ವಿಶೇಷ ಅಂಡರ್ಲೈನ್, ಬಹಳ ಸೂಕ್ಷ್ಮ ಮಾತು, ಬಹಳಷ್ಟು ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳುವಂತಹ ಬಾಬಾನ ಇಶಾರ ಆಗಿದೆ. ಯಾರು ನಿಜವಾಗಿಯೂ ಸ್ನೇಹಿ ಮಕ್ಕಳಿದ್ದಾರೆ, ಸ್ನೇಹಿ ಅಂದರೆ ಸಂಪೂರ್ಣ ಆತ್ಮನ ಸತ್ಯದಲ್ಲಿ ಸ್ಥಿತ ಆಗಿ ಪರಮಾತ್ಮನೊಬ್ಬನೇ ನನ್ನವರು ಅನ್ನುವಂತಹ ಅನುಭವದಲ್ಲಿದ್ದಾರೆ, ಅವರು ಸ್ನೇಹಿ ಮಕ್ಕಳು. ಬಾಬಾ ಸ್ನೇಹಿ ಮಕ್ಕಳಿರೋದ್ರಿಂದ, ಅವರು ಸದಾ ಸ್ನೇಹಿ ಇರೋದ್ರಿಂದ ಬಾಬಾ ಹೇಳ್ತಾರೆ ಅವರಿಗೆ ಬಾಬಾ ಏನು ಹೇಳ್ತಾರೋ ಅದೆಲ್ಲವೂ ನನ್ನ ಸಲುವಾಗಿ ಹೇಳ್ತಾರತ್ತ ಅನ್ನಿಸ್ತದ. ಈ ಮಾತು ಬಾಬಾ ಅವ್ರಿಗೆ ಹೇಳ್ಯಾರ ನೋಡು, ಅವ್ರ ಬುದ್ಧಿ ತೆಗಿಬೇಕು, ಅವ್ರಿಗೆ ಬುದ್ಧಿ ಬರಬೇಕು ಅಂತ ಹಿಂಗಿಲ್ಲ. ಓಹೋ, ಬಾಬಾ ಈ ಮಾತು ನನಗೆ ಹೇಳಿದ್ದಾರೆ, ಈ ಮಾತು ನಾನು ಕೇಳಬೇಕು ಅಂತ ಅವರಿಗೆ ಅನ್ನಿಸ್ತದ. ಮುಜೆ ಕರ್ನಾ ಹೇ, ಇದು ಬಾಬಾ ನನಗೆ ಹೇಳಿದ್ದು, ಈ ಮಾತು ನಾನೇ ಮಾಡಬೇಕು, ಬಾಬಾ ಹೇಳಿದಾರಂದ್ರೆ ನಾ ಮಾಡಿ ತೋರಿಸ್ಬೇಕು ಅಂತಲೇ ಅವರು ಸ್ವೀಕಾರ ಮಾಡ್ತಾರೆ. ಸ್ನೇಹಿ ಆತ್ಮಾಯಿ ಬಡಿ ದಿಲ್ವಾಲಿ ಹೋತಿ ಹೇ. ಯಾರು ಸ್ನೇಹಿ ಆತ್ಮ ಇರ್ತಾರೆ, ವಿಶಾಲ ಹೃದಯದವ್ರು ಇರ್ತಾರೆ. ವಿಶಾಲ ಹೃದಯದ ಉದಾಹರಣೆ ಕೊಡಬೇಕು ಅಂದರೆ, ಹೇಗೆ ಬಾಬನ ಹೃದಯ ವಿಶಾಲ ಇದೆ, ಕೇವಲ ಆತ್ಮದ ಸತ್ತೇ ನೋಡ್ತಾರೆ. ಈ ನಾಟಕದಲ್ಲಿ ಎಲ್ಲಿ ಅತ್ಯಾಚಾರ ಆದರೂ, ಎಲ್ಲೇ ಅನ್ಯಾಯ ಆದರೂ, ಪಾಪ ಆದರೂ ಬಾಬಾ ಗೊತ್ತಿದ್ದು ಎಲ್ಲ ಟಿ ವಿ ಒಳಗೆ ನಡೀತಾ ಇದೆ, ನನ್ನ ಮಕ್ಕಳು ಸೇಫ್ ಇದ್ದಾರಂತ. ಹಾಗೆ ಸ್ನೇಹಿ ಆತ್ಮ ಸದಾ ಬಾಬನ್ ಹೃದಯದ ಸಮಾನ ಹೃದಯ ಉಳ್ಳವರು ಆಗಿರ್ತಾರೆ. इसलिए उनके लिए हर बड़ी बात भी छोटी हो जाती है. ಅಂಡರ್ಲೈನ್, ವಿಶಾಲ ಹೃದಯದ ಅರ್ಥ ಆಗಿದೆ ಸತ್ಯವನ್ನು ಅರಿತವರು ಅಂತ. ಈ ನಾಟಕವನ್ನು ಸಿನಿಮಾದ ರೂಪದಲ್ಲಿ ನೋಡ್ತಾ ಇರುವಂಥವ್ರು. ಹೀಗಾಗಿ ಸ್ನೇಹಿ ಆತ್ಮರಿಗೆ ಯಾವುದೇ ದೊಡ್ಡ ಪರಿಸ್ಥಿತಿನೂ ಕೂಡ ಬಹಳ ಸಣ್ಣ ಮಾತು ಅನ್ನಿಸ್ತದ ಅಂತ, ಇದೇನು ದೊಡ್ಡದು ಅಂತವ್ರಿಗೆ ಅನ್ಸಲ್ಲ. ಒಂದು ಕ್ಷಣದ ಮಾತು ಬಸ್, ಫುಲ್ ಸ್ಟಾಪ್. ಅದಕ್ಕೆ ಸ್ನೇಹಿ ಅರ್ಥಾತ್ ಆತ್ಮಾಭಿಮಾನಿ ಸ್ಥಿತಿ, ಸ್ನೇಹಿ ಅರ್ಥಾತ್ ವಿಶಾಲ ಹೃದಯದವರು. ವಿಶಾಲ ಹೃದಯ ಉಳ್ಳಂತಹ ಮಕ್ಕಳಿಗೆ ದೊಡ್ಡ ಮಾತು ಕೂಡ ಅವರಿಗೆ ಕಾಮನ್, ಬಹಳ ಸಣ್ಣ ಮಾತು ಅಂತಲೇ ಅನ್ನಿಸ್ತದ. ಸ್ಲೋಗನ್, ಕೋಯಿ ಭಿ ಬಾತ್ ಕೋ ಫೀಲ್ ಕರ್ನಾ ಯಹ ಭಿ ಫೇಲ್ ಕಿ ನಿಶಾನಿ ಹೇ. ಯಾವುದೇ ಮಾತಿನ ಫೀಲಿಂಗ್ನೊಳಗೆ ಬರ್ತೀರಿ ಅಂತಂದ್ರೆ ಇದು ಫೇಲ್ ಆಗೋದ್ರ ನಿಶಾನಿ ಅಂತಾರೆ ಬಾಬಾ. ಈಶ್ವರೀಯ ಮಾರ್ಗದಲ್ಲಿ ಬಾಬಾ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳನ್ನು ತಗೋತಾರೆ. ಇಲ್ಲಿ ಪಾಸ್ ಅಂತ ಎದಕ್ಕೆ ಅನ್ನೋದು, ಫೇಲ್ ಅಂತ ಎದಕ್ಕೆ ಅನ್ನೋದು ಇಲ್ಲಿ ಹೊರಗಡೆ ಕಾಣೋದಿಲ್ಲ. ಮಾರ್ಕ್ಸ್ ಶೀಟ್ ಇತ್ತು, ಬರೆಯೋದಿತ್ತು, ರೈಟಿಂಗ್ ಇತ್ತು, ಓರಲ್ ಟೆಸ್ಟ್ ಇತ್ತು ಅಂತಂದ್ರೆ ಅದ್ರಾಗ ಗೊತ್ತಾಗ್ತದೆ ನನ್ನ ಪಾಸೋ ಫೇಲ್ ಅಂತ. ಆದರೆ ಪ್ರತಿ ಕ್ಷಣವೂ ಇಲ್ಲಿ ಟೆಸ್ಟ್ ನಡೀತಾ ಇರ್ತದೆ. ನನ್ನ ಮಾರ್ಕ್ಸ್ ಎಷ್ಟು ಬೀಳ್ತಾ ಇದೆ, ನಾನು ಪಾಸ್ ಆಗ್ತಿದ್ದೀನೋ ಇಲ್ಲ ಅಂತ ಹೆಂಗೆ ಗೊತ್ತಾಗೋದು? ಬಾಬಾ ಹೇಳ್ತಾರೆ ಫೀಲಿಂಗ್ ಆಗೋದು. ಫೀಲಿಂಗ್ ಅಂದರೆ ಇದು ಯಾಕಂದ್ರೆ ಹಿಂಗೆ ಇವರು, ನಾ ಏನು ಅಂಥದ್ದು ಮಾಡಿದ್ದೆ, ನನಗೆ ಅನ್ಬಾರ್ದಾಗಿತ್ತು, ಅಥವಾ ಹಿಂಗೆ ಯಾಕೆ ಮಾತಾಡಿದ್ರು, ನನ್ನ ಜೊತೆ ಹಿಂಗೆ ಯಾಕೆ ನಡ್ಕೊಂಡ್ರಿ ಇವರು ಅಂತ ಭಾವನಾದೊಳಗೆ ಬರ್ತೀನಿ ಅಂತಂದ್ರೆ ಇದು ಫೇಲ್ ಆಗೋದ್ರ ನಿಶಾನಿ ಅಂತಾರೆ ಬಾಬಾ. ಅಂದ್ರೆ ಹಿಂಗೆ ಬರಬಾರ್ದೇನು ಅಂತ ಬರ್ತದೆ. ಅಂದ್ ಫೀಲಿಂಗ್ ಆಗೋದಿಲ್ಲ ಏನು, ಮತ್ತೊಂದು ಸ್ವಲ್ಪರ ಏನಾರೇ ಏನು ಅನಿಸೋದೇ ಇಲ್ಲೇನು ಅಂತ. ಹಾಂ,
ಮೈಂಡ್, ನನ್ನ ಎಲ್ಲ ಸ್ಟೋರಿ, ಡ್ರಾಮಾದ ಸ್ಟೋರಿ ಮೈಂಡಲ್ಲಿ ಇದೆ. ಮೈಂಡಲ್ಲಿ ಭಾವನಾ ಇದೆ, ಮನಸ್ಸಲ್ಲಿ ಸಂಕಲ್ಪ ವಿಚಾರ ಇದೆ, ಏನೆಲ್ಲ ಇದೆ ಅದು ಮನಸ್ಸಿನಲ್ಲಿದೆ. ಆತ್ಮ ಮನಸ್ಸಲ್ಲ, ಆತ್ಮ ಸಂಕಲ್ಪ ಅಲ್ಲ, ಆತ್ಮ ಭಾವನಾ ಅಲ್ಲ, ಭಾವನಾತೀತ ಇದೆ ಆತ್ಮ. ಆದರೆ ನಾನು ಯಾವಾಗ ಕ್ಯಾರೆಕ್ಟರ್ ಕಾನ್ಷಿಯಸ್ನಾಗ ಆಗ್ತೀನಿ ಅಂದರೆ ಮೈಂಡ್ ಏನು ತಿಳ್ಕೊಂಡಿದೆ, ನಾನೇ ದೇಹ ಅಂತ ತಿಳ್ಕೊಂಡಿದೆ. ನಾನೇ ದೇಹ ಅಂತ ತಿಳ್ಕೊಂಡಿರೋ ಕಾರಣದಿಂದ ನನ್ನೊಳಗೇನು ಫೀಲಿಂಗ್ಸ್ ಬರ್ತಾವ ಅದು ನನಗ ಆಗ್ತಾ ಇದೆ ಅಂತ ಅನ್ನಿಸ್ತದ. ಸೊ ಫೀಲಿಂಗ್ ನಿನಗೆ ರಿಯಲ್ ಅನ್ನಿಸ್ತದ, ನನಗ ಕೆಟ್ಟ ಅನ್ಸದತ್ ಅನ್ನಿಸ್ತದತ್ತಂದ್ರೆ ಇದು ಫೇಲ್ ಆಗೋದು ನಿಶಾನಿ ಅಂತ ನಪಾಸ್ ಅಂತಾರೆ ಬಾಬಾ. ಭಲೇ ಅಂಥದ್ದು ಘಟನೆ ನಡೀತು, ಯಾರೋ ಒಂದು ಏನೋ ಅಂದ್ರು ಅಂತಂದ್ರೆ ಅದಕ್ಕೆ ಏನಾದರೂ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತದ ಮೈಂಡ್ ಒಳಗಂದ್ರೆ, ಅಂದರೆ ಕ್ಯಾರೆಕ್ಟರ್ ಒಳಗೆ ಮೈಂಡ್ ಒಳಗೆ ಫೀಲಿಂಗ್ಸ್ ಬರುವುದೇ ಫಿಕ್ಸ್ ಇದೆ ಡ್ರಾಮಾನುಸಾರ ಅಂದ್ರೆ ಫೀಲಿಂಗ್ಸ್ ಬರ್ತದೆ. ಆದರೆ ಫೀಲಿಂಗ್ಸ್ಗಳನ್ನು, ಆ ಭಾವನೆಗಳನ್ನು ಸಾಕ್ಷಿಯಾಗಿ ನೋಡುವ ಆತ್ಮ ನಾನಿದೆ. ಯಾವಾಗ ನನಗೆ ಸಾಕ್ಷಿ ಸೀಟ್ ಮೇಲಿಲ್ಲ, ನಾ ಆತ್ಮ ಯಾರನ್ನುವ ಸತ್ಯದ ಸ್ಮೃತಿ ಇಲ್ಲ ಅಂತಂದ್ರೆ ಜರೂರ್ ನನಗೆ ನಾನು ಏನು ತಿಳ್ಕೊತೀನಿ, ಅಕ್ಕೋರ್ ಅಂತ ತಿಳ್ಕೊತೀನಿ, ಒಬ್ಬ ಸ್ತ್ರೀ ಪುರುಷ ಮದರ್ ಫಾದರ್ ಅಂತ ತಿಳ್ಕೊತೀನಿ. ಅವಾಗ ಯಾರು ನನ್ನ ಜೊತೆಗೆ ಅಂತ ಒಂದು ಕರ್ಮ ಮಾಡ್ತಾರೋ ನನಗೆ ಹಿಂಗೆ ಅನ್ನಿಸ್ತದ, ಇಲ್ಲ ನನಗೆ ಹಿಂಗೆ ಅಂದ್ರಲ್ಲ, ಈ ಥರ ಮಾತಾಡಿದ್ರಲ್ಲ, ಹಿಂಗೆ ನಡ್ಕೊಂಡ್ರಲ್ಲ ಅಂತ ಫೀಲಿಂಗ್ ಆಗ್ತದೆ. ಬಾಬಾ ಹೇಳ್ತಾರೆ ಇಲ್ಲ, ಆತ್ಮ ಫೀಲಿಂಗ್ನೆಸ್ ಇರೋದ್ರಿಂದ ನಿಮಗೆ ಫೀಲಿಂಗೇ ಅನ್ನಿಸ್ಬಾರ್ದು. ಇದೆಲ್ಲ ಸಿನಿಮಾದಲ್ಲಿ ನಡೀತಾ ಇದೆ ಅಂತಲೇ ಅನ್ನಿಸ್ಬೇಕು. ಫೀಲಿಂಗ್ ಅನ್ನಿಸ್ತದಂದ್ರೆ ತಿಳ್ಕೊಡ್ರಿ ಇದು ಫೇಲ್ ಆಗುವುದರ ನಿಶಾನಿಯಾಗಿದೆ. ಅವ್ಯಕ್ತಿ इशारे अब लगन की अग्नि को प्रज्वलित कर योग को ज्वाला रूप बनाओ. ಲಗನದ ಅಗ್ನಿ, ಎದುರು ಲಗನ್, ನಾನು ಜ್ವಾಲಾರೂಪದ ಯೋಗದಿಂದ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಬಾಬನ ಸಮಾನ ಆಗ್ಬೇಕನ್ನುವಂಥ ಇಂಟ್ರೆಸ್ಟನ್ನು ಇನ್ನೂ ಪ್ರಜ್ವಲ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ज्वाला स्वरूप की स्थिति का अनुभव करने के लिए निरंतर याद की ज्वाला प्रज्वलित रहे. ಜ್ವಾಲಾ ಸ್ವರೂಪದ ಅಗ್ನಿ ಸ್ವರೂಪದ ಯೋಗ ನಂದಾಗಬೇಕು ಅಂತಂದರೆ ನಿರಂತರ ನೆನಪಿನ ಜ್ವಾಲೆ, ಅಂದರೆ ಕಟ್ಟಿಗೆ ಹುಗ್ಗಿ ಮಾಡಲಿಕ್ಕೆ ಕಟ್ಟಿಗೆ ಹಚ್ಚಿದ್ದೀವಿ, ಬೆಂಕಿ ಹಚ್ಚಿವಿ ಅಂತಂದ್ರೆ ಉರಿತಾ ಇದೆ ಅಂತಂದ್ರೆ ಅದು ಆರ್ಲಾರ್ದಂಗೆ ನೋಡ್ರಿ, ನಿರಂತರ ಯಾದ್ ಅಂತಾರೆ ಬಾಬಾ. ನಿರಂತರ ನೆನಪು, ನಾನು ಯಾರು, ನಾನು ಯಾರಲ್ಲ, ನಾ ಏನಲ್ಲ ಆತ್ಮ, ನಾ ಏನಿದ್ದೀನಿ, ನಾ ಯಾರು ಸಂತಾನ ಇದ್ದೀನಿ ಅನ್ನೋದು ಇದು ನೆನಪು ನಿರಂತರ ಇತ್ತು ಅಂತಂದರೆ ಜ್ವಾಲೆ ಇನ್ನೊಂದಿಷ್ಟು ತೇಜ್ ಆಗ್ತದೆ. ಇದರ ಸಹಜ ವಿಧಿಯಾಗಿದೆ ಸದಾ ತಮಗೆ ಸಾರಥಿ ಮತ್ತು ಸಾಕ್ಷಿ ಸಮಜ್ಕರ್ ಚಲೋ. ಇದ್ರ ಸಹಜ ವಿಧಿ ಏನು, ನಾ ಸಾರಥಿ ಅಂತ ತಿಳ್ಕೊಡ್ರಿ ಮತ್ತು ಸಾಕ್ಷಿಯಾಗಿ ನಡೀರಿ. ಸಾರಥಿ ಅಂದರೆ ಶರೀರ ರಥ ಇದೆ, ನಾ ಆತ್ಮ ಇದನ್ನು ನಡೆಸೋ ಇದ್ದೀನಿ, ಕೇವಲ ನಾನು ನಡೆಸ್ತಾ ಇದ್ದೀನಿ. ಹೇಗೆ ನಡಿಬೇಕು ಕ್ಯಾರೆಕ್ಟರ್ ಹಾಗೇ ನಡೀತದೆ, ಕೇವಲ ನಾ ಈ ರಥದಲ್ಲಿ ಕುತ್ಕೊಂಡು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಅಂಡರ್ಲೈನ್, ಸಾರಥಿ ಅಂದರೆ ಶರೀರದ ನಡೆಸುವಂಥ ಆತ್ಮ ನಾನೇ ಇದ್ದೇನೆ, ಬಟ್ ಸಾಕ್ಷಿ ಇದ್ದೇನೆ. ಅಂದರೆ ಹೇಗೆ ಸಿನಿಮಾದೊಳಗೆ ನಂದ ಈ ಕ್ಯಾರೆಕ್ಟರ್ದು ಒಂದು ರೋಲ್ ಮಾಡೋದಿದೆ, ನಂದ ಸಿನಿಮಾ ವಾಪಸ್ ನಾನೇ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಡ್ರಿ. ಇಲ್ಲ ಯಾರೋ ಒಬ್ಬರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ, ನಾನು ಏನಾದರೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಅದ? ಈ ಸಿನಿಮಾದೊಳಗೆ ಈ ಥರ ಡ್ರೆಸ್ ಇರಬೇಕಾಗಿತ್ತು, ಹಿಂಗೆ ಕೂದಲ ಹಾರಬಾರ್ದಾಗಿತ್ತು, ಏನಾರೇ ನನಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಅದ? ಸಾಧ್ಯ ಇಲ್ಲ. ಸಾಕ್ಷಿ ಅರ್ಥಾರ್ಥ ಏನು ಈ ರೋಲಲ್ಲಿ ನಡೀತಾ ಇದೆ, ಏನು ಇಲ್ಲಿ ನಾಟಕದಲ್ಲಿ ದೃಶ್ಯ ಕಾಣಿಸ್ತಾ ಇದೆ, ಆ್ಯಸ್ ಇಟ್ ಈಸ್ ಅದನ್ನು ಹಾಗೆಯೇ ಸ್ವೀಕಾರ ಮಾಡೋದು, ಹಾಗೆಯೇ ನೋಡೋದು, ಅದನ್ನು ಹಾಗೆಯೇ ಬಾಬಾರವರಿಗೆ ಅರ್ಪಣೆ ಮಾಡೋದು. ಬಾಬಾ ಇವತ್ತು ಈ ನಾಟಕದ ಪ್ರೆಸೆಂಟ್ ಘಟನೆಯನ್ನು ನಾನು ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಈ ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ನಾನು ನೋಡ್ತಾ ಇದ್ದೀನಿ ಅಥವಾ ಈ ಡ್ರಾಮಾದಲ್ಲಿ ಏನೆಲ್ಲ ದೃಶ್ಯ ಕಾಣಿಸ್ತಾ ಇದೆ, ಇದು ಡ್ರಾಮಾ ಇದೆ, ಇದು ರಿಯಲ್ ಅಲ್ಲ. ಬಾಬಾ ಈ ಸತ್ಯ ನನಗೆ ಅರ್ಥ ಆಗಿದೆ ತಮ್ಮಿಂದ, ಅದಕ್ಕೆ ನಾನು ಇದನ್ನು ಇನ್ನು ಹೊರೆ ಈ ಡ್ರಾಮಾದ ಸ್ಮೃತಿ ನಾನು ನಿಮಗೆ ಅರ್ಪಿಸ್ತಿದ್ದೀನಿ ಅಂತ ಬಾಬಾಗೆ ಅರ್ಪಣೆ ಮಾಡಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಸಾಕ್ಷಿ ಸ್ಥಿತಿಯಾಗಿದೆ. ಆತ್ಮ ಇಸ್ ರಥ ಪರ್ ಸಾರಥಿ ಹೇ, ಆತ್ಮ ಈ ಶರೀರ ರೂಪಿ ರಥದಲ್ಲಿ ಸಾರಥಿಯಾಗಿದೆ. यह स्मृति स्वतः ही इस रथ से सेवा भी प्रकार के देवभान से न्यारा बना देती है. ಬಾಬಾ ಹೇಳ್ತಾರೆ ಈ ಒಂದು ಸ್ಮೃತಿ ಸ್ವತಃ ಈ ರಥದಿಂದ ಯಾವುದೇ ಪ್ರಕಾರದ ದೇವಭಾನದಿಂದ ಮುಕ್ತ ಮಾಡ್ತದೆ. ನಾ ಎಷ್ಟು ಸಾರಥಿ ಇದ್ದೀನಿ, ಈ ಶರೀರದ ಒಂದು ನಡೆಸುವ ಮಾಲೀಕ್ ಇದ್ದೀನಿ, ನಾ ಆತ್ಮ ಸಾಕ್ಷಿ ಇದ್ದೀನಿ ಅನ್ನುವಂಥ ಸ್ಮೃತಿ ಬರ್ತದೋ, ಬಾಬಾ ಹೇಳ್ತಾರೆ ಎಲ್ಲ ಪ್ರಕಾರದ ದೇವಭಾನದಿಂದ ಏನಾಗ್ತೀರಿ, ಮುಕ್ತ ಆಗ್ತೀರಿ.
स्वयं को सारथी समझने से सर्व कर्मेंद्रिಯ अपने कंट्रोल में रहती है. ಎಷ್ಟು ತಮಗೆ ಸಾಕ್ಷಿಯಾಗಿ ನೋಡ್ತೀರಿ. ನಾನು ಈ ವಿಶ್ವ ನಾಟಕದ ದೊಡ್ಡ ಟಿವಿ ಸ್ಕ್ರೀನ್ ಮೇಲೆ ಏನೆಲ್ಲ ನಡೀತಾ ಇದೆ, ಇದು ಟಿವಿ ಸ್ಕ್ರೀನಲ್ಲಿ ನಡೀತಾ ಇದೆ, ಇದು ರಿಯಲ್ ಅಲ್ಲ ಅಂತ ಎಷ್ಟು ಅನ್ಕೋತೀರೋ, ಅಭ್ಯಾಸ ಮಾಡ್ತೀರೋ, ಅಷ್ಟು ತಮ್ಮ ಕ್ಯಾರೆಕ್ಟರ್ನ ಕರ್ಮೇಂದ್ರಿಯಗಳ ಮೇಲೆ ತಮ್ಮದು ಕಂಟ್ರೋಲಿಂಗ್ ಬರಲಿಕ್ಕೆ ಸಾಧ್ಯ ಇದೆ. ಸೂಕ್ಷ್ಮ ಶಕ್ತಿಯ ಮನ್ ಬುದ್ಧಿ ಸಂಸ್ಕಾರ ಹೇ, ಸಂಸ್ಕಾರ ಬಿ ಆರ್ಡರ್ ಪ್ರಮಾಣ रहते हैं. ಅಂದರೆ ಕರ್ಮೇಂದ್ರಿಯಗಳು ಕೂಡ ಆರ್ಡರ್ ಅನುಸಾರ ನಡೀತವೆ. ಆತ್ಮನ ಸೂಕ್ಷ್ಮ ಇಂದ್ರಿಯಗಳಾದಂತಹ ಮನಬುದ್ಧಿ ಸಂಸ್ಕಾರಗಳು ಕೂಡ ಕಂಟ್ರೋಲ್ನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಕಂಟ್ರೋಲ್ನಲ್ಲಿ ಬರೋದಕ್ಕಾಗಿ ಬಾಬಾ ಹೇಳ್ತಾರೆ, ಸಾಕ್ಷಿ ಮತ್ತು ಸಾರಥಿ ಸ್ಮೃತಿ ಇರಲಿ. ಇದರಿಂದ ತಮ್ಮ ಒಂದು ಯೋಗದ ಜ್ವಾಲೆ ನಿರಂತರ ಇದ್ದಾಗ, ನಿರಂತರ ಜ್ವಾಲೆಯೊಳಗ ಎಲ್ಲ ವಿಕರ್ಮಗಳು ವಿನಾಶ ಆಗ್ತವೆ. ಓಂ ಶಾಂತಿ.